ಹಾಯ್ ಎಲ್ರಿಗೂ 5 ನಿಮಿಷದ ವಿಜ್ಞಾನಕ್ಕೆ ಮತ್ತೆ ಸ್ವಾಗತ. ಇವತ್ತು ನಾವು ಒಂದು ಸಖತ್ ತಲೆಕೆಡಿಸೋ ಪಜಲ್ ಬಗ್ಗೆ ಮಾತಾಡೋಣ. ಅಬ್ಬಾ, ಇದು ಎಂಥ ಪ್ಯಾರಾಡಾಕ್ಸ್ ಅಂದ್ರೆ ಬುದ್ಧಿವಂತರನ್ನೂ ಕೂಡ 2 ಭಾಗ ಮಾಡಿಬಿಡುತ್ತೆ. ನೀವು ರೆಡಿಯಾಗಿದ್ದೀರಾ? ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ನಾವು ಮುಂದಿನ ಕ್ಷಣ ಏನೋ ಆಯ್ಕೆ ಮಾಡ್ತೀವಿ ಅಂತ ಒಂದು ಸೂಪರ್ ಕಂಪ್ಯೂಟರ್ಗೆ ಮೊದಲೇ ಹೇಳೋಕೆ ಸಾಧ್ಯನಾ? ಈ ಪ್ಯಾರಾಡಾಕ್ಸ್ಗೆ ಇಳಿಯೋಕ್ ಮುನ್ನ ಈ ಪ್ರಶ್ನೆ ನಮ್ಮ ತಲೆಯಲ್ಲಿರಲಿ, ಯಾಕೆಂದ್ರೆ ನಮ್ಮ ಇವತ್ತಿನ ಇಡೀ ವಿಷಯದ ತಿರುಳೇ ಇದು. ಸರಿ, ಹಾಗಾದ್ರೆ ಈ $1,000,000 ಆಟಕ್ಕೆ ರೆಡಿಯಾಗಿ. ಇದರ ರೂಲ್ಸ್ ಇದೆಯಲ್ಲ, ಕೇಳೋಕ್ ತುಂಬಾ ಸಿಂಪಲ್, ಆದ್ರೆ ಆಯ್ಕೆ ಇದೆಯಲ್ಲ, ಬನ್ನಿ ರೂಲ್ಸ್ ಏನು ಅಂತ ಒಮ್ಮನ್ ನೋಡ್ಬಿಡೋಣ. ಕಲ್ಪನೆ ಮಾಡ್ಕೊಳ್ಳಿ, ನಾವು ಒಂದು ರೂಮ್ನ ಒಳಗೆ ಹೋಗ್ತೀವಿ. ನಮ್ಮ ಮುಂದೆ 2 ಬಾಕ್ಸ್ಗಳಿವೆ. ಬಾಕ್ಸ್ ಎ ಓಪನ್ ಆಗಿದೆ, ಅದರಲ್ಲಿ $1,000 ಇದೆ. ಆದರೆ ಬಾಕ್ಸ್ ಬಿ ಮಾತ್ರ ಕ್ಲೋಸ್ ಆಗಿದೆ. ಅದೊಂದು ಸಸ್ಪೆನ್ಸ್. ಅದರಲ್ಲಿ $1,000,000 ಇರ್ಬೋದು ಅಥವಾ ಖಾಲಿ ಇರ್ಬೋದು. ಇಲ್ಲಿರೋ ಟ್ವಿಸ್ಟ್ ಅಂದ್ರೆ, ಪ್ರೆಡಿಕ್ಟರ್ ಅನ್ನೋ ಒಂದು ಸೂಪರ್ ಇಂಟೆಲಿಜೆಂಟ್ ಸಿಸ್ಟಮ್ ಬಾಕ್ಸ್ ಬಿಯಲ್ಲಿ ಏನಿದೆ ಅಂತ ಈಗಾಗಲೇ ಫಿಕ್ಸ್ ಮಾಡಿಬಿಟ್ಟಿದೆ. ನೆನ್ಪಿಟ್ಕೊಳ್ಳಿ, ಈ ಪ್ರೆಡಿಕ್ಟರ್ ಬಹುತೇಕ ಯಾವತ್ತೂ ತಪ್ಪು ಮಾಡೋದೇ ಇಲ್ಲ. ಸರಿ, ಪ್ರೆಡಿಕ್ಟರ್ನ ರೂಲ್ಸ್ ತುಂಬಾನೇ ಸಿಂಪಲ್. ನಾವು ಬರೀ ಬಾಕ್ಸ್ ಬಿ ಮಾತ್ರ ತಗೋತೀವಿ ಅಂತ ಅದು ಪ್ರೆಡಿಕ್ಟ್ ಮಾಡಿದ್ರೆ ಅದರಲ್ಲಿ $1,000,000 ಇಟ್ಟಿರುತ್ತೆ. ಒಂದು ವೇಳೆ ನಾವು 2 ಬಾಕ್ಸ್ ತಗೊಳ್ತೀವಿ ಅಂತ ಅದಕ್ಕೆ ಅನಿಸಿದ್ರೆ ಬಾಕ್ಸ್ ಬಿ ಖಾಲಿ ಇರುತ್ತೆ. ಇಲ್ಲಿ ಅತಿ ಮುಖ್ಯವಾದ ವಿಷಯ ಅಂದ್ರೆ, ನಾವು ರೂಮ್ ಒಳಗೆ ಬರೋಕ್ಕೂ ಮುಂಚೆನೇ ಈ ಪ್ರೆಡಿಕ್ಷನ್ ಆಗಿ ಹೋಗಿದೆ. ಈಗ ನಮ್ಮ ಸರದಿ. ನಾವೇನ್ ಮಾಡ್ಬೇಕು? ಒಂದೇ ಒಂದು ಬಾಕ್ಸ್ ತಗೋಬೇಕಾ ಅಥವಾ 2 ತಗೋಬೇಕಾ? ಅಬ್ಬಾ, ಇಲ್ಲೇ ನೋಡಿ, ಜನ 2 ಗುಂಪಾಗೋದು. ಈ ಒಂದು ಚಿಕ್ಕ ಆಯ್ಕೆಯೇ ಒಂದು ದೊಡ್ಡ ಪ್ಯಾರಾಡಾಕ್ಸ್ಗೆ ಕಾರಣವಾಗಿದೆ. ನೋಡಿ, ಇದು ಎಷ್ಟೊಂದು ಕನ್ಫ್ಯೂಸಿಂಗ್ ಅಂದ್ರೆ, ದಿ ಗಾರ್ಡಿಯನ್ ಪತ್ರಿಕೆ ಒಂದು ಪೋಲ್ ನಡೆಸಿದಾಗ ಸುಮಾರು 53.5% ಜನ 1 ಬಾಕ್ಸ್ ಅಂದ್ರೆ 46.5% ಜನ 2 ಬಾಕ್ಸ್ ಅಂದ್ರು. ಅಂದ್ರೆ ಆಲ್ಮೋಸ್ಟ್ 50-50 ಸ್ಪ್ಲಿಟ್. ಫಿಲಾಸಫರ್ ರಾಬರ್ಟ್ ನೋಜಿಕ್ ಹೇಳಿದ ಹಾಗೆ, ಪ್ರತಿಯೊಬ್ಬರಿಗೂ ತಾವೇ ಸರಿ, ತಮ್ಮ ಆಯ್ಕೆಯೇ ಸರಿ ಅಂತ ಪಕ್ಕಾ ಅನ್ಸುತ್ತೆ. ಆದರೆ ಸಮಸ್ಯೆ ಅಂದ್ರೆ, ಹೀಗೆ ಯೋಚಿಸುವರೆ ಸಮಾನವಾಗಿ 2 ಭಾಗವಾಗಿರ್ತಾರೆ. ಅಂದ್ರೆ 2 ಸೈಡಿನವರಿಗೂ ತಮ್ಮ ಲಾಜಿಕ್ 100% ಕರೆಕ್ಟ್ ಅನ್ಸುತ್ತೆ. ಸರಿ, ಮೊದಲು ಟೀಮ್ 1 ಬಾಕ್ಸ್ ವಾದವನ್ನ ಕೇಳೋಣ. ಇವರ ಪೂರ್ತಿ ಗೇಮ್ ಪ್ಲಾನ್ ನಿಂತಿರೋದು ಆ ಪ್ರೆಡಿಕ್ಟರ್ನ ಟ್ರ್ಯಾಕ್ ರೆಕಾರ್ಡ್ ಮೇಲೆ. ಇದನ್ನ ಎವಿಡೆನ್ಷಿಯಲ್ ಡಿಸಿಷನ್ ಥಿಯರಿ ಅಂತ ಕರೀತಾರೆ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಸಾಕ್ಷಿ ಏನ್ ಹೇಳುತ್ತೋ ಅದನ್ನೇ ಫಾಲೋ ಮಾಡೋದು. ಯಾವ ಆಯ್ಕೆಯಿಂದ ಒಳ್ಳೆ ಫಲಿತಾಂಶ ಬಂದಿದೆಯೋ ಅದನ್ನೇ ಆಯ್ಕೆ ಮಾಡೋದು ಬುದ್ಧಿವಂತಿಕೆ. 1 ಬಾಕ್ಸರ್ಗಳು ಹೀಗೆ ಯೋಚನೆ ಮಾಡ್ತಾರೆ: ಇಲ್ಲಿಯವರೆಗೆ ಯಾರೆಲ್ಲ ಒಂದೇ ಬಾಕ್ಸ್ ಎತ್ತಿದ್ದಾರೋ ಅವರೆಲ್ಲ ಮಿಲಿಯನೇರ್ ಆಗಿದ್ದಾರೆ. ಹಾಗಾದ್ರೆ ಶ್ರೀಮಂತರು ಏನ್ ಮಾಡಿದ್ರೋ ನಾನು ಅದನ್ನೇ ಮಾಡ್ತೀನಿ. ಸಿಂಪಲ್. ಇದು ಕೇಳೋಕೆ ತುಂಬಾ ಲಾಜಿಕಲ್ ಅಲ್ವಾ? ಈಗ 2ನೇ ಟೀಮ್ ಕಡೆ ಬರೋಣ. ಟೀಮ್ 2 ಬಾಕ್ಸರ್ಸ್ ವಾದ ಕೇಳೋಣ. ಇವರ ಫೋಕಸ್ ಇರೋದು ಪಕ್ಕಾ ಲಾಜಿಕ್ ಮೇಲೆ, ಮತ್ತು ಈಗ ಹೋಗಿರೋ ವಿಷಯವನ್ನ ನಾವು ಬದಲಾಯಿಸೋಕ್ ಆಗಲ್ಲ ಅನ್ನೋ ಸತ್ಯದ ಮೇಲೆ. ಇವ್ರದು ಕ್ಯಾನ್ಸಲ್ ಡಿಸಿಷನ್ ಥಿಯರಿ. ಅಂದ್ರೆ ನಮ್ಮ ಆಯ್ಕೆ ಯಾವ ಫಲಿತಾಂಶಕ್ಕೆ ಕಾರಣ ಆಗುತ್ತೆ ಅಂತ ಯೋಚಿಸಿ ನಿರ್ಧಾರ ಮಾಡೋದು. ಕಾಸ್ ಅಂಡ್ ಎಫೆಕ್ಟ್ ಲಾಜಿಕ್. ಈ ಟೇಬಲ್ ಅನ್ನು ಒಮ್ಮೆ ಗಮನವಿಟ್ಟು ನೋಡಿ. ಬಾಕ್ಸ್ ಬಿಯಲ್ಲಿ ದುಡ್ಡು ಇರ್ಲಿ ಅಥವಾ ಇಲ್ಲದಿರಲಿ, ನಾವು 2 ಬಾಕ್ಸ್ಗಳನ್ನ ತಗೊಂಡ್ರೆ ನಮಗೆ ಯಾವಾಗ್ಲೂ $1,000 ಜಾಸ್ತಿಯೇ ಸಿಗುತ್ತೆ. ನೋಡಿ, ಬಾಕ್ಸ್ ಬಿ ಖಾಲಿ ಇದ್ರೆ ನಮಗೆ $1,000 ಸಿಗುತ್ತೆ. ಒಂದು ವೇಳೆ ಮಿಲಿಯನ್ ಇದ್ರೆ $1,000,000 ಸಿಗುತ್ತೆ. 2 ಸಂದರ್ಭದಲ್ಲೂ 2 ಬಾಕ್ಸ್ ತಗೊಳ್ಳೋದ್ರಲ್ಲೇ ಹೆಚ್ಚು ಲಾಭ. ಹಾಗಾದ್ರೆ ನಿಜವಾದ ಸಂಘರ್ಷ ಇಲ್ಲಿದೆ. 1 ಬಾಕ್ಸರ್ಸ್ ಹೇಳೋದು, ಸಾಕ್ಷ್ಯದ ಪ್ರಕಾರ ನನ್ನ ಆಯ್ಕೆ $1,000,000ಗೆ ಲಿಂಕ್ ಆಗಿದೆ. ಆದರೆ 2 ಬಾಕ್ಸರ್ಸ್ ಹೇಳೋದು, ಅರೆ, ಬಾಕ್ಸ್ನಲ್ಲಿ ಏನಿದೆ ಅಂತ ಆಲ್ರೆಡಿ ನಿರ್ಧಾರ ಆಗಿದೆ, ನನ್ನ ಈಗಿನ ಆಯ್ಕೆ ಅದನ್ನ ಬದಲಾಯಿಸೋಕೆ ಸಾಧ್ಯವೇ ಇಲ್ಲ. ಇದೇನೋ ಸುಮ್ಮನೆ ಒಂದು ಆಟನ ಪ್ರಶ್ನೆ ಅನ್ಕೋಬೇಡಿ. ಈ ಯೋಚನಾ ಪ್ರಯೋಗ ಇದೆಯಲ್ಲ, ಇದು ನಮ್ಮ ನಿಜ ಜೀವನದ ದೊಡ್ಡ ದೊಡ್ಡ ನಿರ್ಧಾರಗಳಿಗೆ ಒಂದು ಮಾಡೆಲ್ ಇದ್ದಾಗೆ. ಈ ಬಾಕ್ಸ್ಗಳ ಲಾಜಿಕ್ಕು ಬಾಂಬ್ಗಳವರೆಗೂ ಹೋಗುತ್ತೆ. ಈ ನ್ಯೂಕಾಮ್ ಪ್ಯಾರಾಡಾಕ್ಸ್ ನಮ್ಮ ಮುಂದೆ ಕೆಲವು ಗಂಭೀರವಾದ ಪ್ರಶ್ನೆಗಳನ್ನ ಇಡುತ್ತೆ. ತರ್ಕಬದ್ಧವಾಗಿರೋದು ಅಂದ್ರೆ ಏನು? ನಮಗೆ ನಿಜವಾಗ್ಲೂ ಆಯ್ಕೆ ಮಾಡುವ ಸ್ವಾತಂತ್ರ್ಯ ಅಂದ್ರೆ ಫ್ರೀ ವಿಲ್ ಇದೆಯಾ? ಒಬ್ಬ ತರ್ಕಬದ್ಧ ವ್ಯಕ್ತಿಯಾಗಿರೋದು ಮುಖ್ಯನಾ ಅಥವಾ ಒಂದು ತರ್ಕಬದ್ಧ ಕೆಲಸ ಮಾಡೋದು ಮುಖ್ಯನಾ? ಕೋಲ್ಡ್ ವಾರ್ ಸಮಯದಲ್ಲಿ ಮ್ಯೂಚುವಲಿ ಅಶರ್ಡ್ ಡಿಸ್ಟ್ರಕ್ಷನ್ ಅಥವಾ ಮ್ಯಾಡ್ ಅನ್ನೋ ಒಂದು ಸ್ಟ್ರಾಟಜಿ ಇತ್ತು. ಸಿಂಪಲ್ ಆಗಿ ಹೇಳೋದಾದ್ರೆ, 2 ದೇಶಗಳು ನ್ಯೂಕ್ಲಿಯರ್ ಬಾಂಬ್ ಬಳಸಿದ್ರೆ 2 ದೇಶಗಳು ಸಂಪೂರ್ಣವಾಗಿ ನಾಶ ಆಗ್ತವೆ. ನೋಡಿ, ಇಲ್ಲೇ ನಮ್ಮ ಪ್ಯಾರಾಡಾಕ್ಸ್ಗೆ ಲಿಂಕ್ ಇರೋದು. ನಾವು ಪ್ರತಿಕಾರ ಮಾಡೇ ಮಾಡ್ತೀವಿ ಅನ್ನೋ ಒಂದು ಕೆಟ್ಟ ನಿರ್ಧಾರಕ್ಕೆ ಮೊದಲೇ ಬದ್ಧರಾಗಿದ್ರೆ ಯಾರೂ ಮೊದಲು ದಾಳಿ ಮಾಡಕ್ ಹೋಗಲ್ಲ. ಇದು ನಾನು ಒಂದೇ ಬಾಕ್ಸ್ ತಗೋತೀನಿ ಅಂತ ಮೊದಲೇ ಬದ್ಧರಾಗಿದ್ರೆ $1,000,000 ಸಿಕ್ಕಾಗೆ. ಅಂದ್ರೆ ಕೆಲವೊಮ್ಮೆ ತರ್ಕಕ್ಕೆ ವಿರುದ್ಧವಾದ ನಿರ್ಧಾರಕ್ಕೆ ಬದ್ಧರಾಗೋದ್ರಿಂದಲೇ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಹಾಗಾದ್ರೆ ಕೊನೆಗೂ ನಮ್ಮ ಆಯ್ಕೆ ಯಾವುದು?
ಬಹುಶಃ ಇದು ಆ ಕ್ಷಣದಲ್ಲಿ ನಾವು ಏನು ನಿರ್ಧಾರ ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಯಾವ ಥರದ ವ್ಯಕ್ತಿ ಅನ್ನೋದ್ರ ಬಗ್ಗೆ ಇರ್ಬೋದು. ನಿಜವಾದ ಗೆಲುವು ಅಂದ್ರೆ ನಾವು ನಮ್ಮ ಮಾತಿಗೆ ಬದ್ಧರಾಗಿರ್ತೀವಿ, ನಾವು ಒಂದು ಲಾಭದಾಯಕ ನಿರ್ಧಾರಕ್ಕೆ ಕಟ್ಟು ಬೀಳ್ತೀವಿ ಅಂತ ಆ ಪ್ರೆಡಿಕ್ಟರ್ಗೆ ಗೊತ್ತಿರೋದು. ಹಾಗಾಗಿ ರ್ಯಾಷನಾಲಿಟಿ ಅನ್ನೋದು ಆ ಕ್ಷಣದ ಆಯ್ಕೆ ಮಾತ್ರ ಅಲ್ಲ, ಅದು ನಾವು ಜೀವನ ಪೂರ್ತಿ ಬೆಳೆಸ್ಕೊಳ್ಳೋ ಒಂದು ಗುಣ. ಹಾಗಾದ್ರೆ ಕೊನೆಯಲಾಗಿ ಈ ಪ್ರಶ್ನೆ ಉಳಿಯುತ್ತೆ, ಶ್ರೀಮಂತರಾಗುವುದು ಹೆಚ್ಚು ತರ್ಕಬದ್ಧವೋ ಅಥವಾ ಸರಿಯಾಗಿರುವುದು ಹೆಚ್ಚು ತರ್ಕಬದ್ಧವೋ? ಈ ಪ್ಯಾರಾಡಾಕ್ಸ್ನ ಹೃದಯವೇ ಇದು. ನಿಮ್ಮ ಉತ್ತರವಾದರೂ ಏನೋ? ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಬಟನ್ ಒತ್ತಿ, ಇದನ್ನು ಎಲ್ಲರೊಂದಿಗೆ ಶೇರ್ ಮಾಡಿ ಮತ್ತು ಹೆಚ್ಚಿನ ವಿಶ್ಲೇಷಣೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಸಿಗೋಣ.